ಬಾಗಲಕೋಟೆಯ ಮಹಾಲಿಂಗಪುರದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜಿಸಿದೆ. ಕೆಂಗೇರಿ ಮಂಡಿಯ 13ನೇ ವಾರ್ಡ್ನಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಯಾವುದೇ ಸೂಚನೆ ನೀಡದೆ, ನೋಟಿಸ್ ಕೂಡ ಕೊಡದೆ ಏಕಾಏಕಿ ತೆರವು ಮಾಡಿದ್ದಾರೆ ಅನ್ನೋದು ಅಲ್ಲಿನ ಜನರ ಆರೋಪ. ಮಹಾಲಿಂಗಪುರ ಪಟ್ಟಣದ ಪುರಸಭೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ತೆರವು ಮಾಡಿದ್ದಾರೆ. ಮಹಾಲಿಂಗಪುರದಲ್ಲಿ ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಿಸಿರುವ ಆರೋಪದಲ್ಲಿ ಮಹಾಲಿಂಗಪುರ ಪಟ್ಟಣ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. 5 ವರ್ಷಗಳಿಂದ 16 ಕುಟುಂಬಕ್ಕೆ ಆಶ್ರಯವಾಗಿತ್ತು ಆ ಆಶ್ರಯ ಕಾಲೋನಿ. ಜೆಸಿಬಿ ಆಗಮಿಸ್ತಾ ಇದ್ದಂತೆ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಈಗ ತೆರವು ಮಾಡಿದ್ರೆ ಎಲ್ಲಿ ಹೋಗೋದು ನಾವು ಅಂಥೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಚುನಾವಣೆ ವೇಳೆ ಶೆಡ್ ಹಾಕ್ಕೊಂಡು ಇಲ್ಲೇ ಇರಿ ಅಂತ ಹೇಳಿ ರಾಜಕಾರಣಿಗಳು ಭರವಸೆ ಕೊಟ್ಟು ಹೋದರು. ಅವರ ಭರವಸೆ ನಂತರದಲ್ಲಿ ನಮ್ಮ ಜೀವ ಉಳಿಯುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಈಗ ನೋಡಿದ್ರೆ ಒಂದು ಏಕಾಏಕಿಗೆ ಮನೆ ತೆರವು ಮಾಡಿದ್ರೆ ಮನೇಲಿ ನಾವೆಲ್ಲಿ ಮಲಗಬೇಕು, ಎಲ್ಲಿ ಕೂತ್ಕೊಳ್ಬೇಕು, ಎಲ್ಲಿ ಜೀವನವನ್ನು ಸಾಗಿಸಬೇಕು ಅನ್ನೋದು ಮಹಿಳೆಯರ ನೋವಿಗೆ ಕಾರಣವಾಗಿದೆ.